ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಇವತ್ತು ನಾವು ಹೆಲ್ದಿ ಅಂಡ್ ಟೇಸ್ಟಿ ಕುಕೀಸ್ ಸೀರೀಸ್ ನ ಮೊದಲನೆಯ ಬಿಸ್ಕಿಟ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಇದು ಓಟ್ಸ್, ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನ ಬಳಸ್ಕೊಂಡು ಮಾಡಿರುವಂತ ಕುಕಿ. ಓಟ್ಸ್ ಕುಕೀಸ್ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಓಟ್ಸ್ ಅನ್ನ ತರಿಯಾಗಿ ಮಿಕ್ಸರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದೇ ಕಪ್ಪಿಂದ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ. ಈ ಓಟ್ಸ್ ಮತ್ತೆ ಗೋಧಿ ಹಿಟ್ಟಿನ ಮಿಕ್ಸರ್ಗೆ ನಾನು 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬೌಲ್ಗೆ ಬಾಳೆಹಣ್ಣು, ಯಾವ ಬಾಳೆಹಣ್ಣಾದ್ರೂ ತಗೊಳ್ಳಿ, ಬಟ್ ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣು ಇರಲಿ. ಅದನ್ನ ಚೆನ್ನಾಗಿ ಸ್ಪೂನಿಂದಾನೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಂತರ ಅರ್ಧ ಕಪ್, ನಾವೇನು ಕಪ್ ಅಳತೆ ತಗೊಂಡಿರ್ತೀವಲ್ಲ ಅದೇ ಕಪ್ಪಿಂದ ಅರ್ಧ ಕಪ್ ನಾನಿಲ್ಲಿ ಬೆಲ್ಲ ಹಾಕಿ ಆ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ. ಅದರ ನಂತರ ನಾನಿಲ್ಲಿ ಸೇಮ್ ಅರ್ಧ ಕಪ್ಪು ಮೆಲ್ಟೆಡ್ ಬಟರ್, ಬೆಣ್ಣೆಯನ್ನ ಕರಗಿಸ್ಕೊಂಡು ಈ ಬೆಲ್ಲಕ್ಕೆ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಅದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಹಾಕೋಣ. ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಪೌಡರ್ ಅಂದ್ರೆ ಗೋಧಿ ಮತ್ತೆ ಓಟ್ಸ್ ಪೌಡರ್ ಅನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ನಿಧಾನಕ್ಕೆ ಕಲಿಸ್ತಾ ಹೋಗೋಣ. ಅದು ಒಂದು ದಪ್ಪ ಕನ್ಸಿಸ್ಟೆನ್ಸಿ ಬರುತ್ತೆ, ಅಷ್ಟೇ ದಪ್ಪ ಕನ್ಸಿಸ್ಟೆನ್ಸಿನೇ ಬೇಕು, ನಾವು ಇದಕ್ಕೆ ಬೇರೆ ಏನು ಆಡ್ ಮಾಡಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ನಾವು ಒಂದು ಬೇಕಿಂಗ್ ಟ್ರೇಗೆ ಬಟರ್ ಪೇಪರ್ ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ. ಅದಕ್ಕೆ ನಾವು ಈ ಕುಕೀಸ್ ಆಕಾರಕ್ಕೆ, ನಿಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಚಿಕ್ಕದು ಬೇಕು ಆ ಕುಕೀಸ್ ಆಕಾರಕ್ಕೆ ಅದನ್ನ ಹಾಕಿ ಆ ಬೇಕಿಂಗ್ ಟ್ರೇಯನ್ನ ಸೆಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಅದರ ನಂತರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದಿಷ್ಟು ಪಿಸ್ತಾ ಪೌಡರ್, ಪೀಸ್ ಮಾಡ್ಕೊಂಡಿರೋ ತರಿಯಾಗಿರೋ ಪಿಸ್ತಾ ಪೌಡರ್ ಅನ್ನ ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಅದರ ನಂತರ ಪಿಸ್ತಾ ಪೌಡರ್ ಹಾಕದ್ಮೇಲೆ ನಾನಿಲ್ಲಿ ಎಲ್ಲ ಕುಕೀಸ್ ಮೇಲಿನೂ ಒಂದೊಂದು ಎರಡೆರಡು ಗೋಡಂಬಿನ ಹಾಕ್ತಾ ಇದ್ದೀನಿ. ನಿಮಗೆ ಇನ್ನೂ ಏನಾದ್ರೂ ನಟ್ಸ್ ಬೇಕಿದ್ರೆ ನೀವು ಕೂಡ ಇದಕ್ಕೆ ಎಕ್ಸ್ಟ್ರಾ ಏನಾದ್ರೂ ನಿಮಗೆ ಇಷ್ಟವಾಗಿರೋ ನಟ್ಸ್ ಗಳನ್ನ ಆಡ್ ಮಾಡ್ಕೋಬಹುದು. ಆಡ್ ಮಾಡ್ಕೊಂಡು ನಾವು ಇದನ್ನ ಬೇಕ್ ಮಾಡ್ಕೊಳ್ಳೋಣ. ಬೇಕ್ ಮಾಡ್ಕೊಳ್ಳೋಕೆ ಮೈಕ್ರೋವೇವ್ ಯಾವಾಗಲೂ 180 ಡಿಗ್ರಿ ಡಬಲ್ ಗ್ರಿಲ್ ಇರಬೇಕು. ಪ್ರೀ ಹೀಟ್ ಮಾಡೋದಕ್ಕೆ ನಾವು ಕೇವಲ 10 ನಿಮಿಷ ಸೆಟ್ ಮಾಡ್ತೀವಿ. ನೋಡಿ, ಪ್ರೀ ಹೀಟ್ಗೆ 10 ನಿಮಿಷ ಸೆಟ್ ಮಾಡಬೇಕು. ಈಗ ಸೇಮ್ ಇಲ್ಲಿ ನಾವು 20 ಮಿನಿಟ್ಸ್ ಇಡಬೇಕು. ನೋಡಿ, 20 ಮಿನಿಟ್ಸ್ ಹೀಟ್ ಮಾಡೋಕ್ಕೆ ಬಿಡೋಣ. 20 ನಿಮಿಷ ಬೇಕಾದ್ಮೇಲೆ ಅದನ್ನೊಂದು ಸ್ವಲ್ಪ ಹೊತ್ತು ಆರಾಕ್ ಬಿಡೋಣ. ಆರದ್ಮೇಲೆ ನಮಗೆ ರುಚಿಯಾದ ಓಟ್ಸ್ ಬಟರ್ ಕುಕೀಸ್ ತಿನ್ನೋದಿಕ್ಕೆ ರೆಡಿ ಆಗಿರುತ್ತೆ. ಇದು ಹೊರಗಡೆಯಿಂದ ಕ್ರಂಚಿ ಮತ್ತು ಒಳಗಡೆಯಿಂದ ತುಂಬಾ ಸಾಫ್ಟ್ ಆಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ. ಮಕ್ಕಳಿಗೆ ಹೊರಗಡೆಯಿಂದ ಏನೋ ಪಾಮ್ ಆಯಿಲ್ ಹಾಕಿರೋದನ್ನ ತಿನ್ಸೋದಕ್ಕಿಂತ ನೀವು ಮನೆಯಲ್ಲೇ ನಿಮಗೆ ಬೇಕಾದ ತರ ಕಸ್ಟಮೈಸ್ ಮಾಡಿಕೊಂಡು ತಿನ್ನಿಸಬಹುದು. ಇದೇ ರೀತಿಯಾದ ಹೆಲ್ದಿ ರುಚಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ.